ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕುಬೇರ ದೇವರ ಒಂದು ಪವರ್ಫುಲ್ ಮಂತ್ರವನ್ನು ತಿಳಿಸ್ಕೊಡ್ತೀನಿ. ಈ ಮಂತ್ರದ ಮೂಲಕ ನಾನು ಯಾವ ರೀತಿ ತಿಳಿಸ್ಕೊಡ್ತೀನಿ, ಈ ರೀತಿಯಾಗಿ ನೀವು ಗುರುವಾರ ಬೆಳಗ್ಗೆ 5 ನಿಮಿಷ ಇದಕ್ಕೆ ಟೈಮ್ ತಗೊಳುತ್ತೆ. 5 ನಿಮಿಷ ನೀವು ಟೈಮ್ ನಿಮಗೆ ಕೊಡೋಕ್ಕಾದರೆ ನೀವು ಧನಾಧಿಪತಿ ಆಗ್ತೀರಿ. ನೀವು ಇಲ್ಲೇ ತನಕ ಏನೆಲ್ಲ ನಿಮಗೆ ಆರ್ಥಿಕ ಸಂಕಷ್ಟ ಇದೆ, ಸಾಲಬಾಧೆ ಇರ್ಬೋದು, ಅಥವಾ ಸಂಪಾದನೆ ಮಾಡ್ತಿದ್ರಿ ಉಳಿತಾಯ ಆಗ್ತಿಲ್ಲ, ಸಂಪಾದನೆಗಿಂತ ಖರ್ಚು ಜಾಸ್ತಿ ಆಗ್ತಿದೆ, ಅಥವಾ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಅದಕ್ಕಿಂತ ಜಾಸ್ತಿ ನಿಮಗೆ ಖರ್ಚಿನ ಹಾದಿ ಬರ್ತಿರುತ್ತೆ. ಜೊತೆಗೆ ಸಾಲಬಾಧೆ, ಕಿರಿಕಿರಿ, ಅಥವಾ ನೀವು ಸಾಲ ಇನ್ನೊಬ್ರಿಗೆ ಕೊಟ್ಟಿರ್ತೀರಿ ಅವ್ರು ನಿಮಗೆ ಕೊಡಲ್ಲ, ಈ ರೀತಿಯಂಥ ಸಮಸ್ಯೆ ಹಣಕಾಸಿಗೆ, ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದೇ ರೀತಿಯಾಗಿ ಕಿರಿಕಿರಿ ಇದ್ದರೆ ಅದಕ್ಕೆ ನೀವು ಮಾಡಬೇಕಾಗಿರೋದು ಒಂದೇ ಪರಿಹಾರ. ಕುಬೇರ ದೇವರ ಒಂದು ಪವರ್ಫುಲ್ ಮಂತ್ರವನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಮಂತ್ರ ಕೂಡ ನಿಮಗೆ ಸಿಕ್ಕಿದ್ರಾಗಲ್ಲ, ವಿಧಾನದ ಮೂಲಕ ಆ ಮಂತ್ರವನ್ನು ಜಪಿಸಬೇಕು, ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಗುರುವಾರ, ಕೇವಲ ಗುರುವಾರ ಮಾಡಬೇಕಾಗಿರೋದು ಬೆಳಗ್ಗೆ 5 ನಿಮಿಷ ಸಾಕು. ಇದನ್ನು ನೀವು ಮಾಡ್ಕೋಬಹುದು, ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ಬೋದು, 1 ರೂಪಾಯಿನೂ ಖರ್ಚಿಲ್ಲ. ಇದನ್ನ ಮಾಡಿದ್ರೆ ನಿಮಗೆ ಕುಬೇರ ದೇವರ ನೇರವಾಗಿ ನಿಮಗೆ ಅನುಗ್ರಹ ಸಿಗುತ್ತೆ. ಒಮ್ಮೆ ಕುಬೇರ ದೇವರ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ನಿಮಗೆ ಯಾವತ್ತೂ ಮತ್ತೆ ಜೀವನದುದ್ದಕ್ಕೂ ನೀವು ಹಣಕಾಸಿನ ವಿಷಯದಲ್ಲಿ ಚಿಂತೆ ಮಾಡೋದಾಗತ್ತಿಲ್ಲ. ಹೌದು, ಒಮ್ಮೆ ನಿಮಗೆ ಕುಬೇರ ದೇವರ ಅನುಗ್ರಹ ಆದರೆ ನೀವು ಲಕ್ಷಾಧಿಪತಿ, ಕೋಟ್ಯಾಧಿಪತಿ ಆಗ್ತೀರಿ. ಹಣಕಾಸು ಸಮಸ್ಯೆ ದೂರ ಆಗುತ್ತೆ, ಸಾಲಬಾಧೆ ಇದ್ರೆ ದೂರ ಆಗುತ್ತೆ, ಮಾಡುವಂಥ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ದಿನದಿಂದ ದಿನಕ್ಕೆ ನಿಮಗೆ ಹೊಸ ಹೊಸ ಆದಾಯದ ಮೂಲ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮಗೆ ಯಾರೆಲ್ಲ ಹಣ ಕೊಡಲಿಕ್ಕಿದ್ದಾರೆ ಎಲ್ಲ ಕೂಡ ಹಣ ನಿಮಗೆ ವಾಪಸ್ ಬರುತ್ತೆ. ಜೊತೆಗೆ ನೀವು ಸಂಪತ್ತು ನಿಮಗೆ ಅಭಿವೃದ್ಧಿ ಆಗುತ್ತೆ, ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಸೊ ಯಾರೆಲ್ಲ ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಿದ್ದೀರಿ ಪ್ರತಿಯೊಬ್ಬರು ಇದನ್ನು ಮಾಡ್ಕೊಳ್ಳಿ. ಯಾವ ಮಂತ್ರ, ಯಾವ ವಿಧಾನದ ಮೂಲಕ ಕುಬೇರ ದೇವರನ್ನ ಪೂಜಿಸಬೇಕು, ಕೇವಲ 5 ನಿಮಿಷ ನೀವು ಟೈಮ್ ಕೊಡೋಕ್ಕಾದ್ರೆ ಸಾಕು, ನಿಮ್ಮ ಜೀವನ ಬದಲಾಗುತ್ತೆ. ಏನು ಮಾಡಬೇಕು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಕುಬೇರ ದೇವರನ್ನು ನೀವು ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ. ಓಂ ಕುಬೇರಾಯ ನಮಃ, ಓಂ ಕುಬೇರಾಯ ನಮಃ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಕುಬೇರ ದೇವರನ್ನ ನೀವು ಆಶೀರ್ವಾದನ ಕೇಳಿ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ನಿಮ್ಮ ಮನೆಯವರಿಗೆ, ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ. ಏನಕ್ಕಂದ್ರೆ ಇದು ಪವರ್ಫುಲ್ ಮಂತ್ರ, ಪವರ್ಫುಲ್ ಟೆಕ್ನಿಕ್ಕು. ಪೂಜಾ ವಿಧಾನ ಬಗ್ಗೆ ತಿಳಿಸ್ಕೊಡ್ತೀನಿ. 5 ನಿಮಿಷದಲ್ಲಿ ನೀವು ಈ ರೀತಿ ಪೂಜೆ ಮಾಡಿದರೆ ಕುಬೇರ ದೇವರ ನೇರವಾದ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಹೌದು, ನೀವು ಇಲ್ಲೇ ತನಕ ಎಷ್ಟೇ ನಿಮಗೆ ಗ್ರಹ ದೋಷ ಇರ್ಬೋದು, ಅಥವಾ ಗ್ರಹಚಾರದ ದೋಷ ಇರ್ಬೋದು, ಯಾವುದೇ ರೀತಿಯಲ್ಲಿ ಸಂಕಷ್ಟ ಇರ್ಬೋದು, ಎಲ್ಲವೂ ಕೂಡ ನಿಮಗೆ ಕ್ಷಣದಲ್ಲಿ ಮಾಯ ಆಗುತ್ತೆ. ನೀವು ಏನು ಮಾಡಬೇಕು ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನೀವು ಗುರುವಾರ ಬೆಳಗ್ಗೆ ಇದನ್ನು ಮಾಡಬೇಕಾಗತ್ತೆ. ಗುರುವಾರ ಬೆಳಗ್ಗೆ, ಸೊ ಯಾವುದೇ ಒಂದು ಗುರುವಾರದಿಂದ ನೀವು ಇದನ್ನು ಪ್ರಾರಂಭ ಮಾಡಬೇಕಾಗತ್ತೆ. ನಂತರ ಪ್ರತಿ ಗುರುವಾರ ಬೆಳಗ್ಗೆ ಇದನ್ನು ಮಾಡಬೇಕಾಗತ್ತೆ. ಪ್ರತಿದಿನ ಮಾಡುವಂಥ ಅಗತ್ಯ ಇಲ್ಲ, ಗುರುವಾರ ಮಾಡಬೇಕು. ಯಾಕಂದರೆ ಗುರುವಾರ ಆ ಕುಬೇರ ದೇವರಿಗೆ ತುಂಬ ಪ್ರಿಯವಾದ ವಾರ. ಸೊ ಇದನ್ನು ನೀವು ಏನು ಮಾಡಬೇಕು ಅಂದರೆ, ಮೊದಲೇದಾಗಿ ಆ ಗುರುವಾರ ಬೆಳಗ್ಗೆ ಸ್ನಾನ ಮಾಡಿ ಆದ ನಂತರ ನೀವು ಪ್ರತಿದಿನ ಮಾಡ್ತಿರಲ್ಲ ದೇವರ ಪೂಜೆ, ಅದೇ ರೀತಿಯಾಗಿ ದೇವರ ಕೋಣೆಯಲ್ಲಿ ಸೊ ಕುಬೇರ ದೇವರ ಮೂರ್ತಿ ಇದ್ದರೆ ಒಳ್ಳೆಯದು. ಇಲ್ಲಾಂದರೆ ಕುಬೇರ ದೇವರ ಫೋಟೋ ಅಥವಾ ಕುಬೇರ ಯಂತ್ರ ಅಂತ ಸಿಗುತ್ತೆ, ಅದು ಯಾವುದೇ ಇರ್ಬೋದು. ಒಟ್ಟಾರೆಯಾಗಿ ಕುಬೇರ ದೇವರಿಗೆ ಸಂಬಂಧಿಸಿದ ಒಂದು ಫೋಟೋ ಇದ್ರೂ ಸಾಕಾಗುತ್ತೆ. ಜೊತೆಗೆ ಲಕ್ಷ್ಮಿ ಫೋಟೋ ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲಿ ಇರುತ್ತೆ. ಈ ಯಾಕೆ ಲಕ್ಷ್ಮಿ ಫೋಟೋ ಬೇಕಂತ ಹೇಳ್ತಿದ್ದೀನಿ ಅಂದರೆ, ಇವಾಗ ನಾನು ಏನು ತಿಳಿಸ್ಕೊಡ್ತಿದ್ದೀನಿ ಈ ಮಂತ್ರ, ಇದು ಕುಬೇರ ದೇವರಿಗೂ ಸಂಬಂಧಿಸಿದ ಜೊತೆಗೆ ಲಕ್ಷ್ಮಿ ಕೂಡ ಆಗುತ್ತೆ. ಅಂದರೆ ಇದು ಕುಬೇರ ಲಕ್ಷ್ಮಿ ಮಂತ್ರ, ಇದು ಕುಬೇರ ಅಷ್ಟಲಕ್ಷ್ಮಿ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಂತ್ರದ ಮೂಲಕ ನಿಮಗೆ ಆ ಕುಬೇರ ದೇವರ ಅನುಗ್ರಹ, ಲಕ್ಷ್ಮೀ ದೇವರ ಅನುಗ್ರಹ, ಇಬ್ಬರ ಅನುಗ್ರಹ ಒಂದೇ ಮಂತ್ರದಲ್ಲಿ ಸಿಗುತ್ತೆ. ಹಾಗಾಗಿ ನೀವು ಇಲ್ಲಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕುಬೇರನ ಫೋಟೋ ಇರ್ಬೋದು, ಕುಬೇರ ಯಂತ್ರ ಇರ್ಬೋದು, ಜೊತೆಗೆ ಲಕ್ಷ್ಮಿ ಫೋಟೋ ಇದ್ರೂ ಸಾಕಾಗುತ್ತೆ. ಎರಡನ್ನ ನೀವು ಇಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಮೊದಲೇದಾಗಿ ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಸೊ ಸ್ನಾನ ಮಾಡಿ ದೇವರ ಪೂಜೆ ನೀವು ಇಲ್ಲಿ ಮಾಡಬೇಕಾದ್ರೆ ಎಲ್ಲವನ್ನು ಶುದ್ಧಾಚಾರ ಮಾಡಿ, ನಂತರ 2 ಮೂರ್ತಿಗೆ ನೀವು ಆ ಹೂವನ್ನು ಇಟ್ಟು ಅಗರಬತ್ತಿ ಹಚ್ಚಿ, ಜೊತೆಗೆ ಕರ್ಪೂರ ಆರತಿ ಮಾಡಿ, ಜೊತೆಗೆ ನೀವು ಮಾಡಬೇಕಾಗಿರೋದು ಈ ಮಂತ್ರವನ್ನು ಜಪಿಸಬೇಕು. ಎಷ್ಟು ಬಾರಿ? 21 ಬಾರಿಯನ್ನು ಈ ಮಂತ್ರವನ್ನು ಜಪಿಸಬೇಕಾಗತ್ತೆ. ಮಂತ್ರವನ್ನು ಜಪಿಸುವಾಗ ಕುಬೇರ ದೇವರು ಮತ್ತು ಲಕ್ಷ್ಮೀ ದೇವರನ್ನ ನೀವು ನೇರವಾಗಿ ಸ್ಮರಿಸ್ತಾ ನೀವು ಜಪಿಸಬೇಕಾಗುತ್ತೆ. ಕುಬೇರ ದೇವರು ನಿಮ್ಮ ಎದುರು ನಿಂತಿದ್ದಾರೆ ಅಂತ ನೀವು ಕಲ್ಪನೆ ಮಾಡಿಕೊಂಡು ನೀವು ಏನು ಮಂತ್ರವನ್ನು ಜಪಿಸ್ತಾ ಇದ್ದೀರಿ ಅದು ಕುಬೇರ ದೇವರು ಕೇಳಿಸ್ಕೊಳ್ತಾ ಇದ್ದಾರೆ ಅಂತ ನೀವು ಕಲ್ಪನೆ ಮಾಡಿಕೊಂಡು ನೀವು ಈ ಮಂತ್ರವನ್ನು ಜಪಿಸಬೇಕಾಗತ್ತೆ. ಹೌದು, ಇನ್ನು ಮಂತ್ರವನ್ನು ನೋಡೋದಾದರೆ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗ್ರಹೇ ಧನಂ ಪುರಯ ನಮಃ. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗ್ರಹೇ ಧನಂ ಪುರಯ ನಮಃ. ಈ ಮಂತ್ರವನ್ನು ನೀವು 21 ಬಾರಿ ಜಪಿಸಬೇಕಾಗುತ್ತೆ. 21 ಬಾರಿ ಕೈ ಮುಗಿದು ಇದನ್ನು ಜಪಿಸಬೇಕಾಗುತ್ತೆ. ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಿರ್ಬೇಕು. ಕುಬೇರ ದೇವರು ನಿಮ್ಮ ಮಾತೆಲ್ಲವನ್ನ ಕೇಳಿಸ್ಕೊಳ್ತಿದ್ದಾರೆ ಅಂತ ನೀವು ಮಾಡಬೇಕಾಗುತ್ತೆ. ಇದನ್ನು ಗುರುವಾರ ನೀವು ಮಾಡಬೇಕು. ಗುರುವಾರ ತುಂಬ ಪ್ರಿಯವಾದ ದಿನ. ಇದನ್ನು ನೀವು ಗುರುವಾರ ಮಾಡ್ತಾ ಬನ್ನಿ. ನಿಮ್ಗೆ ಯಾವುದೇ ರೀತಿಯಲ್ಲಿ ಖರ್ಚಿಲ್ಲ. ಇದನ್ನು 5 ನಿಮಿಷದಲ್ಲಿ ಮಾಡ್ಬೋದು ಅಂತ ಇದೊಂದು ವಿಧಾನ. ಇದನ್ನು ಮಾಡಿದರೆ
ನೀವು ಖಂಡಿತವಾಗಿ ನಿಮಗೆ ದಿನದಿಂದ ದಿನಕ್ಕೆ ನಿಮಗೆ ಕುಬೇರ ದೇವರ ಅನುಗ್ರಹದಿಂದ ಸಂಪತ್ತು ಜಾಸ್ತಿ ಆಗ್ತಾ ಬರುತ್ತೆ. ಆ ಕಷ್ಟ ನಷ್ಟ ದೂರ ಆಗುತ್ತೆ, ಜೊತೆಗೆ ಸಾಲ ಬಾಧೆ ಇದ್ರೆ ನಿವಾರಣೆ ಆಗುತ್ತೆ. ಜೊತೆಗೆ ಯಾರಿಗೆಲ್ಲ ನಿಮ್ಗೆ ಯಾರಿಂದ ನಿಮಗೆ ಹಣ ಬರಲಿಕ್ಕಿದೆ ಸೊ ಅವರು ನಿಮಗೆ ಮನೆ ಬಾಗಿಲಿಗೆ ಬಂದು ಹಣವನ್ನು ಕೊಡ್ತಾರೆ. ಜೊತೆಗೆ ನಿಮ್ಮ ಏನು ವ್ಯಾಪಾರ ಮಾಡ್ತೀರಿ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಒಟ್ಟಿನಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆ ದೂರ ಆಗಿ ನೀವು ಸಿರಿವಂತರಾಗ್ತೀರಿ, ಶ್ರೀಮಂತರಾಗ್ತೀರಿ. ಇದನ್ನು ನೀವು ಮಾಡಿ ಇದಕ್ಕೆ ಯಾವುದೇ ರೀತಿಯಲ್ಲಿ ಖರ್ಚಿಲ್ಲ, 5 ನಿಮಿಷ ಮಾಡ್ಬೋದಂತ ಈ ಒಂದು ಚಿಕ್ಕ ಪೂಜೆನ ಪ್ರತಿಯೊಬ್ಬರು ಮಾಡಿ. ಇದೇ ರೀತಿಯಾಗಿ ನಿಮಗೆ ಯಾವ ರೀತಿ ನೀವು ಲಕ್ಷ್ಮಿಯನ್ನು ಅನುಗ್ರಹ ಪಡ್ಕೋಬಹುದು, ಜೊತೆಗೆ ಸಂಪತ್ತನ್ನು ಯಾವ ರೀತಿ ನೀವು ಜಾಸ್ತಿ ಮಾಡ್ಬೋದು, ಆ ಸಂಪತ್ತನ್ನು ಮನಿಯನ್ನು ಅಟ್ರಾಕ್ಟ್ ಮಾಡೋದು ಯಾವ ರೀತಿ, ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಸುಲಭ ವಿಧಾನದ ವಿಡಿಯೋವನ್ನು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಸ್ನೇಹಿತರು, ಕುಟುಂಬದವರಿಗೆ ಶೇರ್ ಮಾಡಿ ತಿಳಿಸಿ, ಅವ್ರಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಶೇರ್ ಮಾಡಿ, ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ.